DJ Moral Stories. ರಾಧಾ ತನ್ನ ಮಕ್ಕಳಾದ ಶೀತಲ ಮತ್ತು ಚಂಚಲ ಜೊತೆ ಅನ್ನಪೂರ್ಣ ಗ್ರಾಮದಲ್ಲಿ ಇರುತ್ತಾರೆ. ಗಂಡ ಸತ್ತ ನಂತರ ರಾಧಾ ತನ್ನ ಮಕ್ಕಳನ್ನು ತಂದೆ ತಾಯಿಯ ಹಾಗೆ ನೋಡಿಕೊಳ್ಳುತ್ತಿರುತ್ತಾಳೆ. ಅವಳು ಮನಸ್ಸಿನಲ್ಲಿ ಧ್ಯಾನಿಸುತ್ತಾಳೆ, ನಾನು ಓದದೇ ಇದ್ರೆ ಏನಾಯ್ತು, ಆದ್ರೆ ನನ್ನ ಮಕ್ಕಳು ಓದ್ತಾರೆ ಮತ್ತು ಅವರ ಅಪ್ಪನ ಹೆಸರು ಉಳಿಸ್ತಾರೆ. ರಾಧಾ ಮನೆಯ ಕೆಲಸದ ಜೊತೆಗೆ ಮಸಾಲ ಐಟಂಗಳನ್ನು ಮಾರಲು ಸಹ ಶುರು ಮಾಡುತ್ತಾಳೆ, ಏಕೆಂದರೆ ಅವಳ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಏಟಾಗಬಾರದೆಂದು. ಶೀತಲ್ಗೆ ತನ್ನ ತಾಯಿಯ ಪರಿಸ್ಥಿತಿ ಗೊತ್ತಿರುತ್ತದೆ, ಆದ್ರೆ ಚಂಚಲಳು ಇದರ ಬಗ್ಗೆ ತಲೆಕೆಡಿಸಿಕೊಳ್ಳುವುದಿಲ್ಲ. ಒಂದು ದಿನ ಶೀತಲ್ ರಾಧೆಗೆ ಹೇಳುತ್ತಾಳೆ, ಅಮ್ಮ, ನಾಳೆ ನಾನು ಸ್ಕೂಲ್ ಫೀಸ್ ಕಟ್ಬೇಕು, ಅದಕ್ಕೆ ನೀನ್ ದುಡ್ಡು ಇವಾಗ್ಲೇ ಕೊಟ್ಬಿಡು, ನಾಳೆ ನಾನು ಕಟ್ತೀನಿ. ನನ್ನ ಹತ್ರ ಈಗ ಅಷ್ಟೊಂದು ದುಡ್ಡಿಲ್ಲ, ನಾಳೆ ಒಬ್ರನ್ನ ಮೀಟ್ ಮಾಡ್ತಾ ಇದ್ದೀನಿ, ದುಡ್ಡು ಸಿಕ್ಕಿದ ತಕ್ಷಣ ನಾನೇ ಸ್ಕೂಲಿಗೆ ಬಂದು ಕಟ್ತೀನಿ, ನೀನ್ ಚಿಂತೆ ಮಾಡ್ಬೇಡ, ನಾನ್ ನಾಳೆ ಬಂದೇ ಬರ್ತೀನಿ. ಸರಿ ಅಮ್ಮ. ಮರುದಿನ ಶೀತಲ್ ಮತ್ತು ಚಂಚಲ ಇಬ್ಬರು ಸ್ಕೂಲಿಗೆ ಹೋಗುತ್ತಿರುತ್ತಾರೆ. ಆದರೂ ಶೀತಲ್ ಬಂದು ಅಮ್ಮನಿಗೆ ನೆನಪಿಸುತ್ತಾಳೆ, ಅಮ್ಮ, ಜ್ಞಾಪಕ ಇದೆಯಲ್ವಾ? ಇದೆ, ನೀನು ನಿಶ್ಚಿಂತೆಯಾಗಿ ಹೋಗು, ನಾನು ಮಧ್ಯಾಹ್ನಕ್ಕೆಲ್ಲ ಅಲ್ಲಿಗೆ ಬಂದ್ಬಿಡ್ತೀನಿ. ನೀನು ಸ್ಕೂಲಿಗೆ ಬರುವಂತ ಅವಶ್ಯಕತೆ ಇಲ್ಲ, ಯಾರ ಕೈಲಾದ್ರೂ ಕೊಟ್ಟು ಕಳ್ಸು, ನಿನ್ನಿಂದ ನನ್ನ ಮರ್ಯಾದೆಯೆಲ್ಲ ಹೋಗುತ್ತೆ. ಸರಿ, ನಾನು ಇನ್ನೊಬ್ರನ್ನ ಯಾರಾದ್ರೂ ಕಳಿಸ್ತೀನಿ. ಇಬ್ಬರನ್ನು ಸ್ಕೂಲಿಗೆ ಕಳಿಸಿದ ರಾಧಾ ಇಬ್ಬರ ಬಳಿ ದುಡ್ಡನ್ನು ಕಲೆಕ್ಟ್ ಮಾಡುತ್ತಾಳೆ. ಪಕ್ಕದ ಮನೆ ಗಿರೀಶನಿಗಾಗಿ ಕಾಯುತ್ತಿರುತ್ತಾಳೆ. ಈ ಗಿರೀಶನು ಕಾಣಿಸ್ತಾ ಇಲ್ವಲ್ಲ, ಯಾರು ಈಗ ಸ್ಕೂಲಿಗೆ ಹೋಗಿ ದುಡ್ಡು ಕಟ್ಟೋರು? ಅದು ತುಂಬಾ ಇಂಪಾರ್ಟೆಂಟು, ಇಲ್ಲ ಅಂದ್ರೆ ನನ್ನ ಮಕ್ಕಳನ್ನ ಸ್ಕೂಲಿಂದ ತೆಗೆದು ಬಿಡ್ತಾರೆ, ನಾನೇ ಇಲ್ಲಿಂದ ಹೋಗ್ಬೇಕಾಗುತ್ತೆ. ರಾಧಾ ಸ್ಕೂಲ್ ಕಡೆ ಹೋಗುತ್ತಾಳೆ. ತುಂಬಾ ಹೊತ್ತು ಗೇಟ್ ಬಳಿಯೇ ಕಾಯುತ್ತಿರುತ್ತಾಳೆ. ಯಾರು ಕಾಣಿಸಿದ ಕಾರಣ ಅವಳು ಗೇಟ್ ಇಂದ ಸ್ಕೂಲ್ ಒಳಗಡೆ ಹೋಗುತ್ತಾಳೆ. ರಾಧಾಳನ್ನು ಚಂಚಲಳ ಫ್ರೆಂಡ್ ನೋಡುತ್ತಾರೆ ಮತ್ತು ಅವಳನ್ನು ರೇಗಿಸಲು ಶುರು ಮಾಡುತ್ತಾರೆ. ಇವರು ಚಂಚಲನ ಅಮ್ಮ ಅನ್ಸುತ್ತೆ, ನೋಡು ಎಂತ ಹಳೆ ಬಟ್ಟೆ ಹಾಕೊಂಡಿದ್ದಾರೆ, ಸೀರೆ ಎಲ್ಲ ಹರಿದೋಗಿದೆ. ಇಲ್ಲಿ ಚಂಚಲ ನೋಡಿದ್ರೆ ಫಾರಿನ್ ತರ ಹಾಡ್ತಾಳೆ. ಅಯ್ಯೋ, ನೋಡು ಅವಳನ್ನ ಎಷ್ಟು ಅಸಹ್ಯವಾಗಿ ಕಾಣಿಸ್ತಾ ಇದ್ದಾಳೆ. ಅಷ್ಟರಲ್ಲಿ ಪ್ರಿನ್ಸಿಪಲ್ ಆಫೀಸ್ ಕಾಣಿಸಿದ ಕಾರಣ ರಾಧಾ ರೇಖಾಳನ್ನು ಕೇಳುತ್ತಾಳೆ, ಮಗಳೇ, ಹೆಡ್ ಮಾಸ್ಟರ್ ಎಲ್ಲಿರ್ತಾರೆ? ನಾನಲ್ಲಿ ಹೋಗಿ ದುಡ್ಡು ಕಟ್ಬೇಕು. ಎದುರುಗಡೆ ಇದೆ ಅಲ್ವಾ, ಅದೇ ಪ್ರಿನ್ಸಿಪಲ್ ಆಫೀಸು. ರಾಧೆ ಫೀಸನ್ನು ಕಟ್ಟಿ ಮನೆಗೆ ಹೋಗುತ್ತಾಳೆ. ಇಲ್ಲಿ ರೇಖಾ ಚಂಚಲಳಿಗೆ ಹೇಳುತ್ತಾಳೆ, ನಿಮ್ಮಮ್ಮನ್ಗೆ ಆಫೀಸ್ ಅಂತ ಹೇಳೋದಕ್ಕೂ ಬರೋದಿಲ್ಲ. ನಮ್ಮಮ್ಮನು ಇಂಗ್ಲಿಷ್ ಮಾತಾಡ್ತಾರೆ, ಅಷ್ಟಕ್ಕೂ ಇಂಗ್ಲಿಷ್ ಏನ್ ಟಫ್ ಆಗಿದೆಯಾ? ನಾನು ಇದ್ರ ಬಗ್ಗೆ ಮಾತಾಡೋದಕ್ಕೆ ಆಗೋದಿಲ್ಲ. ಆದ್ರೆ ಇಂತಹ ಅಮ್ಮಂದ್ರ ಜೊತೆಗೆ ಯಾರ್ ತಾನೇ ಎಲ್ಲಿಗೆ ಹೋಗಕ್ಕಾಗುತ್ತೆ? ತುಂಬಾ ಚೀಪ್. ಇದನ್ನೆಲ್ಲ ಕೇಳಿ ಚಂಚಲರಿಗೆ ಕಣ್ಣು ಕೆಂಪಾಗುತ್ತದೆ. ಮನೆಗೆ ಹೋಗಿ ತಾಯಿಗೆ ಬೈಯುತ್ತಾಳೆ, ನೀನ್ ಸ್ಕೂಲಿಗೆ ಬರುವಂತ ಅವಶ್ಯಕತೆ ಏನಿತ್ತು? ನನ್ಗೆ ಇನ್ಸಲ್ಟ್ ಮಾಡ್ಬೇಕು ಅಂತಾನೆ ನೀನ್ ಅಲ್ಲಿಗೆ ಬಂದಿದೀಯಾ? ಅವಿದ್ಯಾವಂತೆ, ಇನ್ ಮುಂದೆ ನೀನ್ ನನ್ನ ಜೊತೆಗೆ ಎಲ್ಲಿಗೂ ಬರುವಂತ ಅವಶ್ಯಕತೆನೇ ಇಲ್ಲ. ಅಕ್ಕ, ನೀನ್ ಅಮ್ಮನ ಜೊತೆಗೆ ಯಾವ ತರ ಮಾತಾಡ್ತಾ ಇದೀಯಾ? ನೀನ್ ಮಧ್ಯೆ ಮಾತಾಡ್ಬೇಡ, ನಿನಗೆ ಅಷ್ಟೊಂದು ಇಷ್ಟ ಇದ್ರೆ ನೀನು ಇವಳ ಜೊತೆ ಹೋಗು. ರಾಧಾ ತುಂಬಾ ಅಳುತ್ತಿರುತ್ತಾಳೆ. ನಾನು ನನ್ನ ಪೂರ್ತಿ ಜೀವನನ ನನ್ನ ಮಕ್ಕಳಿಗೋಸ್ಕರ ಮುಡ್ಬಿಟ್ಟಿರ್ತೀನಿ, ಆದ್ರೆ ನನಗೇನ್ ಸಿಕ್ತು? ಅವಿದ್ಯಾವಂತೆ, ಇದೇ ನನಗೆ ಸಿಕ್ಕಿದ್ದು. ನಾನೇನು ಅಂತ ಸಾಧನೆ ಮಾಡ್ಲೇಬೇಕು, ನಂದು ಅಂತ ಒಂದು ಗುರ್ತು ಬೇಕು. ರಾತ್ರಿ ಪೂರ್ತಿ ರಾಧಾ ಯೋಚಿಸುತ್ತಿರುತ್ತಾಳೆ. ಮರುದಿನ ಬೆಳಿಗ್ಗೆ ಚಂಚಲ ಮತ್ತು ಶೀತಲ್ ಶಾಲೆಗೆ ಹೋದ ನಂತರ ರಾಧಾ ಕೂಡ ಸ್ಕೂಲ್ ಬಟ್ಟೆ ಹಾಕಿಕೊಂಡು ಸ್ಕೂಲ್ ಕಡೆ ನಡೆದುಕೊಂಡು ಹೋಗುತ್ತಾಳೆ. ಬೀದಿಯ ಜನರೆಲ್ಲ ರಾಧಾಳನ್ನು ನೋಡಿ ಆಶ್ಚರ್ಯ ಪಡುತ್ತಾರೆ. ಇವಳಿಗೆ ಇಷ್ಟು ವರ್ಷ ಆದ್ರೂ ಸ್ವಲ್ಪನೂ ಬುದ್ಧಿ ಇಲ್ಲ. ಅವಳ ಮಕ್ಕಳ ಜೊತೆಗೆ ಇವಳು ಕೂಡ ಓದಕ್ ಹೋಗ್ತಾ ಇದ್ದಾಳೆ. ಇವಳಿಗೆ ಮೋಸ್ಟ್ಲಿ ಹುಚ್ಚು ಹಿಡ್ದಿದೆ ಅನ್ಸುತ್ತೆ, ಅದಕ್ಕೆ ಈ ರೀತಿ ಆಡ್ತಾ ಇದ್ದಾಳೆ. ರಾಧಾಳನ್ನು ತನ್ನ ಕ್ಲಾಸ್ ನಲ್ಲಿ ನೋಡಿ ಚಂಚಲಿಗೆ ಕೋಪ ಬರುತ್ತದೆ. ಅಕ್ಕಪಕ್ಕದ ಮಕ್ಕಳೆಲ್ಲ ಜೋರಾಗಿ ನಗ್ತಾ ಇರ್ತಾರೆ ಮತ್ತು ಎಲ್ಲರೂ ರೇಗಿಸುತ್ತಿರುತ್ತಾರೆ. ಆಂಟಿ, ನನ್ಗನ್ಸುತ್ತೆ ನೀವು ತಪ್ಪು ಜಾಗಕ್ಕೆ ಬಂದಿದ್ದೀರಾ ಅಂತ. ಈ ವಯಸ್ಸಲ್ಲಿ ನೀವು 12ನೇ ಕ್ಲಾಸ್ ಪಾಸ್ ಆಗ್ತೀರಾ? ನನಗನ್ಸುತ್ತೆ ಈ ಆಂಟಿ ಇದನ್ನ ಕಿಚನ್ ಅಂತ ಅನ್ಕೊಂಡಿದ್ದಾರೆ. ಸ್ವಲ್ಪ ಟೀಚರ್ಗಳು ಇದೇ ವಿಷಯವಾಗಿ ನಗಲಾರಂಭಿಸುತ್ತಾರೆ. ಇನ್ನು ಸ್ವಲ್ಪ ಟೀಚರ್ಗಳು ಇದನ್ನು ನೋಡಿ ಅಭಿನಂದಿಸುತ್ತಾರೆ. ರಾಧಾಳ ತರ ಬೇರೆ ಮಹಿಳೆಯರು ಈ ರೀತಿ ಹೆಜ್ಜೆ ಇಡಬೇಕು. ಚಂಚಲ ಮನೆಗೆ ಹೋಗಿ ರಾಧಾಳನ್ನು ಚೆನ್ನಾಗಿ ಬೈಯುತ್ತಾಳೆ ಮತ್ತು ಅಂದಿನಿಂದ ಅವಳು ಅವಳ ಜೊತೆಗೆ ಮಾತನಾಡಲು ನಿಲ್ಲಿಸುತ್ತಾಳೆ. ರಾಧಾ ತುಂಬಾ ಕಷ್ಟದಿಂದ ಓದುತ್ತಿರುತ್ತಾಳೆ. ಜನರೆಲ್ಲ ಅವಳ ಓದನ್ನು ನೋಡಿ ಶ್ಲಾಘಿಸುತ್ತಾರೆ. ಚಂಚಲಳಿಗೆ ಹೊಟ್ಟೆ ಉರಿಯುತ್ತದೆ. ಒಂದು ದಿನ ಎಲ್ಲಾ ಸ್ಕೂಲ್ಗಳ ನಡುವೆ ಒಂದು ಸ್ಪೀಕ್ ಕಾಂಪಿಟೇಷನ್ ನಡೆಯುತ್ತಿರುತ್ತದೆ. ಅದರಲ್ಲಿ ರಾಧಾ ಕೂಡ ಸ್ಕೂಲ್ ಕಡೆಯಿಂದ ಸೆಲೆಕ್ಟ್ ಆಗಿರುತ್ತಾಳೆ. ನಮ್ಮಮ್ಮನ್ಗೆ ಹುಚ್ಚಿಡ್ದಿದೆ, ಅವಳಿಗೇನ್ ಗೊತ್ತು ಸ್ಪೀಕ್ ಕಾಂಪಿಟೇಷನ್ ಎಲ್ಲ ಇಂಗ್ಲಿಷ್ ಅಲ್ಲಿ ನಡೆಯುತ್ತೆ ಅಂತ. ಎಲ್ಲ ನನ್ನ ಮರ್ಯಾದಿನ ಹಾಳು ಮಾಡ್ಬೇಕು ಅಂತಾನೆ ಬಂದಿದ್ದಾಳೆ. ಅಕ್ಕ, ನೀನು ಅಮ್ಮನ್ನ ಅಪ್ರಿಶಿಯೇಟ್ ಮಾಡ್ಬೇಕಾಗುತ್ತೆ, ಅವಳು ತುಂಬಾ ಕಷ್ಟಪಟ್ಟಿದ್ದಾಳೆ, ಅದು ಈ ವಯಸ್ಸಲ್ಲಿ.
ಕಷ್ಟಪಡ್ತಿಲ್ಲ, ನಮ್ಮ ಮಾನ ಮರ್ಯಾದೆನೆಲ್ಲ ನೆಲಕ್ಕೆ ಹಾಕಿದಾಳೆ. ಕಾಂಪಿಟೇಷನ್ ನಡೆಯುತ್ತದೆ. ರಾಧಾ 20 ಸ್ಕೂಲ್ಗಳಲ್ಲಿ ಗೆಲ್ಲುತ್ತಾಳೆ. ರಾಧಾಳ ಸ್ಪೀಚನ್ನು ಕೇಳಿ ಇಡೀ ಆಡಿಟೋರಿಯಂ ಶ್ಲಾಘಿಸುತ್ತದೆ ಮತ್ತು ಇಡೀ ಆಡಿಟೋರಿಯಂನಲ್ಲಿರುವ ಜನಗಳು ಚಪ್ಪಾಳೆ ತಟ್ಟುತ್ತಾರೆ. ರಾಧಾ ಸ್ಕೂಲಿನ ಎಲ್ಲಾ ಕಾಂಪಿಟೇಷನ್ ನಲ್ಲೂ ಪಾರ್ಟಿಸಿಪೇಷನ್ ಮಾಡುತ್ತಾಳೆ ಮತ್ತು ಈ ಬಾರಿ ಸ್ಪೋರ್ಟ್ಸ್ ನಲ್ಲೂ ಕೂಡ ಪಾರ್ಟಿಸಿಪೇಷನ್ ಮಾಡುತ್ತಾಳೆ. ಅದರಲ್ಲಿ ಚಂಚಲ ಕೂಡ ಪಾರ್ಟಿಸಿಪೇಷನ್ ಮಾಡುತ್ತಾಳೆ. ಈ ಸಾರಿ ರೇಸ್ ನಲ್ಲಿ ನಮ್ಮಮ್ಮನ ಸೋಲಿಸಿ ನಾನೇನು ಅಂತ ಪ್ರೂವ್ ಮಾಡ್ಲೇಬೇಕು. ಅಕ್ಕ, ನಿನಗೆ ನಾಚಿಕೆ ಆಗ್ಬೇಕು. ನಮ್ಮಮ್ಮ ಮಾಡ್ತಿರೋದು ಇಷ್ಟೊಂದೆಲ್ಲ ನಮ್ಗೋಸ್ಕರ, ಆದ್ರೆ ನೀನು ನಮ್ಮಮ್ಮನ್ಗೆ ಶಾಪ ಆಗ್ತಾ ಇದೀಯಾ. ಸ್ಪೋರ್ಟ್ಸ್ ಡೇ ದಿನ ಬರುತ್ತದೆ. ರಾಧಾ ಮತ್ತು ಚಂಚಲ ಇಬ್ಬರು ಒಂದೇ ರೇಸ್ ನಲ್ಲಿ ಓಡಲು ಶುರು ಮಾಡುತ್ತಾರೆ. ರೇಸ್ ಶುರುವಾಗುತ್ತದೆ. ಚಂಚಲ ಓಡುತ್ತಾ ಕೆಳಗೆ ಬೀಳುತ್ತಾಳೆ. ಮಮ್ಮಿ, ಅವಳ ಕಾಲುಗಳಿಂದ ರಕ್ತ ಬರುತ್ತಿರುತ್ತದೆ. ರಾಧಾ ಚಂಚಲಳ ಧ್ವನಿಯನ್ನು ಕೇಳಿ ತನ್ನ ರೇಸನ್ನು ನಿಲ್ಲಿಸಿ ಅವಳ ಕಡೆ ಓಡುತ್ತಾಳೆ. ಚಂಚಲಳನ್ನು ಎಬ್ಬಿಸಿ ಕೂರಿಸುತ್ತಾಳೆ. ಅವಳ ಕಾಲುಗಳಿಗೆ ಮುಲಾಮ್ ಹಚ್ಚುತ್ತಾಳೆ. ಅಳುತ್ತಾ ಚಂಚಲ ಹೇಳುತ್ತಾಳೆ, ಅಮ್ಮ, ನೀನು ಕಾಂಪಿಟೇಷನ್ ಬಿಟ್ಟು ಇಲ್ಲಿಗೆ ಬಂದಿದ್ಯಾ ನನಗೋಸ್ಕರ? ಅಮ್ಮನಿಗೆ ಅವಳ ಮಕ್ಕಳನ್ನು ಬಿಟ್ಟರೆ ಮತ್ತೇನೂ ಇಲ್ಲ. ಅಮ್ಮ, ನೀನು ಈ ರೇಸ್ನ ಗೆಲ್ಲೇಬೇಕು. ನೀವು ಹೋಗಿ ಗೆದ್ಕೊಂಡು ಬನ್ನಿ, ಆದ್ರೆ ನಿನ್ನನ್ನು ಬಿಟ್ಟು ನಾನು ಎಲ್ಲಿಗೂ ಹೋಗೋದಿಲ್ಲ. ಚಂಚಲನ ಜೊತೆ ಮಾತನಾಡಿದ ಮೇಲೆ ರಾಧಾ ಮತ್ತೆ ಓಡಲು ಆರಂಭಿಸುತ್ತಾಳೆ. ಅಮ್ಮ, 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 ನೀನ್ ಗೆಲ್ಲೇಬೇಕು. ರಾಧಾ ತುಂಬಾ ಕಷ್ಟಪಟ್ಟು ಓಡುತ್ತಾಳೆ ಮತ್ತು ಗೆಲ್ಲುತ್ತಾಳೆ. ಎಲ್ಲರೂ ಸಹ ಚಪ್ಪಾಳೆ ತಟ್ಟಿ ಅಭಿನಂದಿಸುತ್ತಾರೆ. ಎಲ್ಲರೂ ರಾಧಾಳನ್ನು ಹೊಗಳುತ್ತಾರೆ. ಚಂಚಲ ಅವಳ ಅಮ್ಮನ ಬಳಿ ಕ್ಷಮೆ ಕೇಳಿ ಅಮ್ಮ ಗೆದ್ದಿದ್ದಕ್ಕೆ ಸಂತೋಷ ಪಡುತ್ತಾಳೆ ಮತ್ತು ಹೇಳುತ್ತಾಳೆ, ನನ್ಗೆ ಗೊತ್ತಾಯ್ತು ಅಮ್ಮ, ಓದೋದಕ್ಕೆ ಯಾವುದೇ ವಯಸ್ಸು ಬೇಕಾಗಿಲ್ಲ ಮತ್ತು ಯಾವುದೇ ಮನುಷ್ಯ ಯಾವ ವಯಸ್ಸಲ್ಲಿ ಬೇಕಾದ್ರೂ ಓದಬಹುದು. ಮತ್ತೆ ಇನ್ ಮುಂದೆ ನೀನು ಯಾರಿಗೂ ಭಯ ಬೀಳುವಂತ ಅವಶ್ಯಕತೆ ಇಲ್ಲ, ಯಾಕಂದ್ರೆ ನಾನು ಯಾವತ್ತೂ ನಿನ್ ಜೊತೆ ಇದ್ದೇ ಇರ್ತೀನಿ. ರಾಧಾ ಚಂಚಲಳನ್ನು ತಬ್ಬಿಕೊಳ್ಳುತ್ತಾಳೆ ಮತ್ತು ಇಬ್ಬರು 12ನೇ ಕ್ಲಾಸ್ ಚೆನ್ನಾಗಿ ಓದಿ ಪಾಸ್ ಆಗುತ್ತಾರೆ.